ಅಮ್ಮ, ಇವಳು ನಿನ್ನ ಸೊಸೆನಾ? ನೋ ವೇ, ನಾನಂತೂ ಇದನ್ನೆಲ್ಲ ಒಪ್ಪೋದಿಲ್ಲಮ್ಮ. ನಿನ್ನ ಒಪ್ಪಿಗೆ ಯಾರೇ ಕೇಳಿದ್ರು? ಇನ್ನೊಂದು ಸಲ ಏನಾದರೂ ಸತ್ಯನ ಬಗ್ಗೆ ಚಾಡಿ ಹೇಳಕ್ಕೆ ಬಂದರೆ ನಾನೇ ಒದ್ದು ನಿನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ. ಸರಿಯಾಗಿ ಹೇಳಿದೆ ಸೀತಾ. ಈಗಲಾದರೂ ನಿನ್ನ ಮಗಳ ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ಲ. ಹಿಂದೆ ಮಗಳು ಅನ್ನೋ ಮಮತೆಯಲ್ಲಿ ಕಣ್ಣು ಮಂಜಾಗಿತ್ತು ರೀ. ಈಗ ಸತ್ಯ ಅನ್ನೋ ದರ್ಶನ ಆಗಿದೆಯಲ್ಲ. ನಮ್ಮ ಮನೆಗೆ ಯಾವುದು ಗೆದ್ಲು ಹುಳ ಅಂತ ಅರ್ಥ ಆಗಿದೆ. ಅಮ್ಮ, ಇದನ್ನೆಲ್ಲ ನಿನಗೆ ಸತ್ಯ ಹೇಳ್ಕೊಟ್ಲಾ? ಒಂದು ವೇಳೆ ಸತ್ಯ ಹೇಳ್ಕೊಟ್ಟು ನಾನೇನಾದರೂ ಮಾಡೋ ಹಾಗಿದ್ದಿದ್ರೆ ನೀನಿವತ್ತು ನಮ್ಮ ಮನೇಲಿ ಇರ್ತಾನೆ ಇರಲಿಲ್ಲ ಕೀರ್ತನ. ಇವಳು ಒಳ್ಳೆತನಕ್ಕೇನೆ ನಿನಗಿಲ್ಲಿ ಜಾಗ ಇರೋದು. ಅದನ್ನು ನೀನು ಅರ್ಥ ಮಾಡಿಕೊಂಡ್ರೆ ನಿನಗೆ ಈ ಮನೇಲಿ ಜಾಗ ಇರುತ್ತೆ. ಇಲ್ಲ ಅಂದರೆ ಗಂಟು ಮೂಟೆ ಕಟ್ಕೊಂಡು ನಿನ್ನ ಗಂಡನ ಜೊತೆ ಹೋಗ್ತಾ ಇರೋ. ಅಲ್ಲಮ್ಮ, ಇವಾಗ ನಾನು ಏನು ಮಾತಾಡಿದೆ ಅಂತ ನೀನು ಈ ಥರ ಮಾತಾಡ್ತಿದ್ಯಾ? ನೀನೇನು ಮಾಡಿದ್ಯಾ? ಪರ್ಮಿಷನ್ ಇಲ್ಲದೆ ಇನ್ನೊಬ್ಬರ ವಸ್ತುನ ಕದ್ದು ಮುಟ್ಟೋದು ಕೂಡ ಕಳ್ತನನೇ ಕೀರ್ತನ. ಈ ಅಗ್ರಿಮೆಂಟು ನಿನ್ನ ಕೈಗೆ ಹೇಗೆ ಸೇರಿತು ಅಂತ ಸ್ವಲ್ಪ ನೆನಪು ಮಾಡ್ಕೊ. ಇದನ್ನು ನೀನು ಮನೆ ಉಳಿಸೋಕ್ಕೋಸ್ಕರ ಬಳಸ್ಕೊಂಡಿದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಹಾಗಂತ ಮನೆ ಮುರಿಯೋ ಕೆಲಸಕ್ಕೆ ಕೈ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ಇದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಅಮ್ಮ, ನೀನು ನನ್ನನ್ನು ತಪ್ಪು ತಿಳ್ಕೊತಾ ಇದೀಯಾ? ಹೌದು ಕಣೆ, ಇಷ್ಟು ದಿನ ನಿನ್ನನ್ನು ತಪ್ಪಾಗೇ ತಿಳ್ಕೊಂಡಿದ್ದೆ. ಆದರೆ ಇನ್ನು ಮುಂದೆ ಅಲ್ಲ ರೀ. ಇನ್ನು ಮುಂದೆ ಇವಳನ್ನು ಯಾವುದೇ ವ್ಯವಹಾರಕ್ಕೂ ಕೈ ಹಾಕಕ್ಕೆ ಬಿಡಬೇಡಿ. ಇವಳು ಕಾಲಿಟ್ಟ ಕಡೆ ಎಲ್ಲ ಏನಾದರೂ ಒಂದು ಅಧ್ವಾನ ಮಾಡೇ ಮಾಡ್ತಾಳೆ. ಇನ್ಮೇಲೆ ಅದಕ್ಕೆಲ್ಲ ಅವಕಾಶ ಕೊಡೋದೇ ಬೇಡ. ಕೀರ್ತನ ಇನ್ನು ಮುಂದೆ ಆಫೀಸಿಗೆ ಹೋಗೋದೆಲ್ಲ ಬಂದ್. ತೆಪ್ಪಗೆ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಅದೇ ನಿನಗೆ ನಾನು ಕೊಡ್ತಾ ಇರೋ ಶಿಕ್ಷೆ. ಅಬ್ಬ, ನನಗೆ ಈಗ ಸಮಾಧಾನ ಆಯಿತು ನೋಡು ಸೀತಾ. ಹೆಂಡತಿ ಅಂದರೆ ಇದು. ಆಹಾ, ಮತ್ತೆ ಆಗಲೇ ಬೈತಾ ಇದ್ರಿ, ಅಷ್ಟು ಬೇಗ ಬದಲಾಗ್ಬಿಟ್ರಾ? ಅದು ಆಗಲೇ ನನಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು ಅಷ್ಟೇ. ಅದರಿಂದ ಆಗೆಲ್ಲ ಮಾತಾಡಬೇಕಾಯಿತು. ಈಗೆಲ್ಲ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ನನ್ನ ಹೆಂಡತಿ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆ ಅಗ್ರಿಮೆಂಟ್ ವಿಚಾರ ಗೊತ್ತಾದಾಗ ನನ್ನ ಜೀವವೇ ಉಡುಗೋಗಿತ್ತು ಸೀತಾ. ಎಲ್ಲಿ ನೀನು ಈ ಮನೆಯಿಂದ ದೂರ ಆಗಿಬಿಡ್ತೀಯೋ ಅನ್ನೋ ಆತಂಕ ನನ್ನ ಕಾಡ್ತಿತ್ತು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ನನ್ನ ಮಾತಿಂದ ನಿನಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು. ರಾಯರೇ, ನೀವಾಗಲೇ ಹೇಳಿದ್ರಲ್ಲ ನಾನು ನಿಮ್ಮ ಮಗಳ ಥರ ಅಂತ. ಹಾಗಂದಮೇಲೆ ತಂದೆ ಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೋತೀನಿ ಹೇಳಿ? ಆದರೆ ಒಂದು ಮಾತು ಸತ್ಯ ನೋಡಮ್ಮ, ಇನ್ನೇನಾದರೂ ಮತ್ತೆ ನಿನ್ನ ಹತ್ರ ಕಿರಿಕ್ ಮಾಡಿದ್ರೆ ಸೀದಾ ನನ್ನ ಹತ್ರ ಬಂದು ಹೇಳಬೇಕು, ಗೊತ್ತಾ? ಹಾಗೇನಾದರೂ ಇದ್ದರೆ ಹೇಳಮ್ಮ, ನಾನೇ ನಿಮ್ಮ ಅತ್ತೆನ ಒಂದು ಕೈ ವಿಚಾರಿಸ್ಕೋತೀನಿ. ರೀ, ಅತ್ತೆ ಸೊಸೆ ಒಂದಾದ್ಮೇಲೆ ನಿಮಗೆ ಅವಕಾಶನೇ ಇಲ್ಲ ಬಿಡಿ. ಈಗ ಎಲ್ಲರ ಅನುಮಾನ ಬಗೆಹರಿತಲ್ವಾ, ಅಥವಾ ಇನ್ನೂ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಅದಕ್ಕೆ ಇನ್ನು ನೀವುಂಟು, ನಿಮ್ಮ ಸೊಸೆ ಉಂಟು, ನಾವಿಬ್ರಂತೂ ಈ ಆಟದಲ್ಲಿ ಇಲ್ಲವೇ ಇಲ್ಲ. ಅತ್ತೆ, ಕೊನೆಗೂ ನನ್ನನ್ನು ಒಪ್ಕೊಂಡ್ರಲ್ಲ, ಥ್ಯಾಂಕ್ಸ್. ಹುಚ್ಚು ಹುಡುಗಿ, ನಿನ್ನನ್ನು ಒಪ್ಕೊಳ್ದೆ ಇರೋಕ್ಕಾಗತ್ತಾ?
ಇಷ್ಟು ದಿನ ಅಗ್ರಿಮೆಂಟ್ ವಿಚಾರ ನನ್ನನ್ನು ಕೊರೀತಿತ್ತು ಅತ್ತೆ. ಇವಾಗ ಕ್ಲಿಯರ್ ಆಯಿತು. ಜಾನಕಿ, ದೇವ್ರಿಗೊಂದು ದೀಪ ಹಚ್ಚೆ. ಸರಿ ಅತ್ತೆ, ಹಚ್ತೀನಿ. ನಮ್ಮನ್ನು ಕಾಪಾಡಬೇಕಾಗಿರೋದು ಅವನೊಬ್ಬನೇ. ಭಗವಂತ, ನನ್ನ ಮಗಳು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡ್ದೋಳಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ. ತಾನು ನೋವು ಅನುಭವಿಸ್ತಾ ಇದ್ರು ತನ್ನ ಸುತ್ತ ಇರೋರು ಚೆನ್ನಾಗಿರಬೇಕು ಅನ್ನೋ ಮನಸ್ಸು ಅವಳ್ದು. ಅಂಥವಳಿಗೆ ಯಾಕಪ್ಪ ಇಂಥ ಪರೀಕ್ಷೆ? ಈಗ ತಾನೇ ಅತ್ತೆ ಮನೇಲಿ ಹೊಂದ್ಕೋತಾ ಇದ್ಲು. ಅತ್ತೆ, ಗಂಡ, ಅವಳ ಮನೆಯವರು ಎಲ್ಲರೂ ಅವಳನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಈಗ ಇದ್ಕಿದ್ದ ಹಾಗೆ ಇಂಥ ಬರ್ಸಿಡಲ್ ಬಡಿದ್ರೆ ಅವಳು ಅದನ್ನ ಹೇಗೆ ತಡ್ಕೋತಾಳೆ? ಅವಳನ್ನ ನೀನೇ ಕಾಪಾಡಬೇಕಪ್ಪ. ಮುಂದಿನ ವರ್ಷ ನಿನ್ನ ಜಾತ್ರೆಯಲ್ಲಿ 108 ತೆಂಗಿನಕಾಯಿ ಒಡಿಸ್ತೀನಿ. ನನ್ನ ಮಗಳನ್ನ ಕಾಪಾಡು. ಅವಳು ಅದೇ ಮನೇಲಿ ಅವಳ ಸಂಸಾರ ಜೊತೆ ನಗ್ತಾ ನಗ್ತಾ ಇರೋ ಥರ ಮಾಡು. ನನ್ನ ಕೈ ಬಿಡಬೇಡಪ್ಪ. ನಿನ್ನೆ ನಂಬಿದ್ದೀನಿ. ಅತ್ತೆ, ಯಾಕೋ ಕೈ ಕಾಲ ಆಡ್ತಿಲ್ಲ ಅತ್ತೆ. ಅಜ್ಜಿ, ಸತ್ಯ ಅವ್ರ ಜೀವನದಲ್ಲಿ ಎಂತೆಂಥ ಪರೀಕ್ಷೆಗಳನ್ನೇ ಎದುರಿಸ್ಬಿಟ್ಟಿದ್ದಾರೆ. ಇದೆಲ್ಲ ಯಾವ ಅವ್ರಿಗೆ, ಇದರಲ್ಲೂ ಜಯ ಅವ್ರಿಗೇನೆ. ಬಾಲ, ಎಷ್ಟೋ ವರ್ಷ ಆದಮೇಲೆ ಆ ಜೀವಕ್ಕೆ ಸಂತೋಷ ಅನ್ನೋದು ಸಿಕ್ಕಿತಪ್ಪ. ಮತ್ತೆ ಎಲ್ಲಿ ದೇವ್ರು ಅದನ್ನು ಕಿತ್ಕೊಂಡ್ಬಿಡ್ತಾನೋ ಅಂತ ಅನ್ನಿಸ್ತಾ ಇದೆ. ದೇವ್ರೆ, ಸತ್ಯಂಗೆ ಯಾಕಪ್ಪ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದೀಯ? ಅದೇನೋ ಹೇಳ್ತಾರಲ್ಲ ಅಜ್ಜಿ, ದೇವರು ಒಳ್ಳೆಯವ್ರನ್ನ ಪರೀಕ್ಷೆ ಮಾಡೋದು ಅಂತ. ಇದು ಹಾಗೇನೆ, ಏನೂ ಆಗಲ್ಲ, ಧೈರ್ಯವಾಗಿರಿ ನೀವು. ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕೋಳಿ ಅಂದರೆ. ಬಾ ಬಾ ಬಾ, ಏನು ಫ್ಯಾಮಿಲಿ ಡ್ರಾಮಾ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ಲಮ್ಮ. ಈ ನನ್ನ ಮಗನೇ ದೊಡ್ಡ ಫ್ರಾಡು. ಇವನ್ ಬಾಯರ್ಕೆಯಿಂದ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ನಿನಗೆಲ್ಲೋ ಭ್ರಮೆ ಇರಬೇಕು. ದಿವ್ಯಾ, ಮೊದಲೇ ಟೆನ್ಷನಲ್ಲಿದ್ದೀವಿ. ಬಿದ್ದವನಿಗೆ ಆಡ್ಗೊಂದು ಕಲ್ಲು ಅನ್ನೋ ಥರ ಆಡಬೇಡ್ವೆ, ಚುಚ್ಚಬೇಡ್ವೆ. ಆಯ್ತಾಯ್ತು, ಇವಾಗ ಸುಮ್ಮನಿರ್ತೀನಿ. ಈಗಲೂ ಆಗಲೂ ನಿನ್ನ ಮಗಳು ಬರ್ತಾಳೆ, ಆಗ ಸುಮ್ಮನಿರು ಅಂತ ಹೇಳಬೇಡ. ಯಾಕಂದರೆ ಆ ಸಂಭ್ರಮನ ಅನುಭವಿಸ್ಬೇಕು ನಾನು. ಸುಮ್ಮನಿರು ದಿವ್ಯಾ, ಅಪಶಕನ ಮಾತಾಡಬೇಡಮ್ಮ. ನನ್ನ ಮೊಮ್ಮಗಳಿಗೆ ಏನೂ ಆಗಬಾರ್ದು. ಅವಳಿಲ್ಲಿಗೆ ಬರಲ್ಲ, ನೋಡ್ತಾ ಇರು. ಅತ್ತೆ, ಸೀತಾ ಅವ್ರಿಗೆ ಮತ್ತೊಂದು ಸರಿ ಫೋನ್ ಮಾಡಿ ನೋಡ್ತೀನಿ. ಜಾನಕಿ ಅವ್ರು ಫೋನ್ ಮಾಡ್ತಿದ್ದಾರೆ. ಹೇಳಿ ಜಾನಕಿ ಅವರೇ. ಅದು ಏನಾಯಿತು ಜಾನಕಿ ಅವರೇ? ಎಲ್ಲರೂ ಆರಾಮಾಗಿದ್ದೀರಿ ತಾನೇ? ನಮ್ಮ ಕತೆ ಬಿಡಿ ಸೀತಾ ಅವರೇ. ಸತ್ಯ ಹೇಗಿದ್ದಾಳೆ? ಅದೇನೋ ಅಗ್ರಿಮೆಂಟು ಅಂತ ವಿಷಯ ಬಂತು. ಆ ವಿಷಯ ಕೇಳಿದ್ಮೇಲೆ ನಮ್ಮ ಕೈ ಕಾಲೇ ಆಡ್ತಿಲ್ಲ. ಏನಾಗ್ತಿದೆ ಅಲ್ಲಿ? ಓ, ವಿಷಯ ನಿಮ್ಮವ್ರಿಗೂ ತಲುಪಿಡ್ತಾ? ದಿವ್ಯಾ ಹೇಳಿದ್ಲು. ಅಲ್ಲೇನೂ ತೊಂದರೆ ಇಲ್ಲಲ್ವಾ? ಸತ್ಯ ಮನೇಲೇ ಇದ್ದಾಳಲ್ವಾ? ಹೇಳ್ತೀನಿ, ಸ್ಪೀಕರ್ ಆನ್ ಮಾಡಿ ಜಾನಕಿ ಅವರೇ.
ನಾನು ಸತ್ಯನ ಮನೆಯಿಂದ ಆಚೆ ಹಾಕಿದ್ದೀನಿ ಅಂತ ನಿಮ್ಮನೇಲಿರೋರು ಯಾರಾದರೂ ನಿಮ್ಮನ್ನ ಹೆದರಿಸ್ತಾ ಇದ್ದಾರಾ? ಹೌದು ಸೀತಾ ಅವರೇ, ಅಗ್ರಿಮೆಂಟ್ ವಿಚಾರವಾಗಿ ಗಲಾಟೆ ನಡೆದು ನೀವು ಸತ್ಯನ... ಅಳ್ಬೇಡಿ ಜಾನಕಿ ಅವರೇ, ಬೇರೆಯವ್ರು ಅನ್ಕೊಳ್ಳೋ ಥರ ಇಲ್ಲಿ ಏನೂ ನಡೆದಿಲ್ಲ. ನನಗೆ ಅರ್ಥ ಆಗ್ತಿಲ್ಲ, ತಲೆನೂ ಓಡ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ. ನೋಡಿ ಜಾನಕಿ ಅವರೇ, ನಿಮ್ಮ ಮಗಳು ಬರೀ ನನ್ನ ಮಗನ ಹೆಂಡತಿ ಅಷ್ಟೇ ಅಲ್ಲ, ಇಡೀ ಕೋಟೆ ಮನೆ ಆಸ್ತಿಯವಳು. ಸತ್ಯ ಬರೀ ನನ್ನ ಸೊಸೆ ಅಷ್ಟೇ ಅಲ್ಲ, ಈಗ ಅವಳು ನನ್ನ ಮಗಳು, ಅದನ್ನು ಮರಿಬೇಡಿ. ಸತ್ಯನ ನನ್ನ ಮನಸ್ಸಿಂದ ಆಚೆ ಹಾಕಕ್ಕಾಗಲ್ಲ, ಅಂಥದ್ರಲ್ಲಿ ಮನೆಯಿಂದ ಆಚೆ ಹಾಕಕ್ಕಾಗತ್ತಾ? ನೀವೇ ಹೇಳಿ. ಏನು ಹೇಳ್ತಿದ್ದಾಳೆ ಈ ಮುದುಕಿ? ಅಂದರೆ ಸತ್ಯನ ಮನೆ ಬಿಟ್ಟು ಕಳಿಸೋದೇ ಇಲ್ವಾ? ಸೀತಾ ಅವರೇ, ನಾವಂತೂ ತುಂಬ ಗಾಬರಿ ಆಗಿದ್ವಿ. ಸತ್ಯ ಜೀವ ಬಂದಂಗಾಯ್ತು. ಏನೋ ವಿಷಯಗಳಿಗೆ ನನ್ನ ಮತ್ತು ಸತ್ಯನ ಮಧ್ಯೆ ಅಗ್ರಿಮೆಂಟ್ ಅನ್ನೋದು ಬಂದೋಯ್ತು ಅಷ್ಟೇ. ಈಗ ನಾವಿಬ್ಬರೇ ಒಂದಾದ್ಮೇಲೆ ಆ ಕಾಗದ ಚೂರಿಗೆ ಏನು ಬೆಲೆ ಹೇಳಿ? ನೋಡಿ ಜಾನಕಿ ಅವರೇ, ಯಾರು ಏನೇ ಎಷ್ಟೇ ಕಡ್ಡಿ ಅಲ್ಲಾಡಿಸಿದ್ರು ಏನೂ ಮಾಡೋಕ್ಕಾಗಲ್ಲ. ನನ್ನ ಮತ್ತೆ ಸತ್ಯನ ಇಲ್ಲ ಕೋಟೆ ಮನೆಯಿಂದ ಸತ್ಯನ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸತ್ಯ ಮುಂದೆ ಈ ಮನೆ ವಾರಸ್ದಾರಳು, ನನ್ನ ಜಾಗನ ತುಂಬೋಳವಳು. ಹಾಗಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಅವಳ ಜಾಗ ಯಾವತ್ತಿದ್ರೂ ಇದೇ ಮನೆಯೇ. ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಸೀತಮ್ಮ, ಸೀತಮ್ಮ, ನಿಮ್ಮ ಮಾತು ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಎಲ್ಲಿ ಆ ದೇವರು ನನ್ನ ಮೊಮ್ಮಗಳ ಕೈ ಬಿಟ್ಬಿಡ್ತಾನೋ ಅಂತ ಅಂದ್ಕೊಂಡಿದ್ದೆ. ಆ ದೇವರು ನಮ್ಮ ಕೈ ಬಿಡಲಿಲ್ಲ. ದೇವರು ದುಷ್ಟ ಶಕ್ತಿಗಳನ್ನು ಗೆಲ್ಲೋದಕ್ಕೆ ಬಿಡಲ್ಲ ಗಿರ್ಜಮ್ಮ. ಇವತ್ತಿಗೆ ನನ್ನ ಮತ್ತು ನನ್ನ ಸೊಸೆ ಮಧ್ಯೆ ಇದ್ದಂಥ ಅಗ್ರಿಮೆಂಟ್ ಅನ್ನೋವಂಥ ಗೋಡೆ ಇತ್ತು ನೋಡಿ, ಅದು ಮುರಿದು ಹೋಯ್ತು. ಇನ್ನು ಮುಂದೆ ನಮ್ಮಿಬ್ಬರನ್ನ ಯಾರು ದೂರ ಮಾಡ್ತಾರೋ ನಾನು ನೋಡ್ತೀನಿ. ಅತ್ತೆ, ಎಲ್ಲ ಸರಿ, ಸತ್ಯನ ಲೈಫಲ್ಲಿ ಎಲ್ಲ ಸರಿ ಹೋಯ್ತು ಅತ್ತೆ. ನಮ್ಮ ಸತ್ಯ ಚಿನ್ನ ಕಣೆ, ಬಂಗಾರ ಅವಳು. ಅದು ಸೀತಮ್ಮನಿಗೂ ಅರ್ಥ ಆಗಿದೆ. ಸತ್ಯನ ಬಿಟ್ಕೊಡಲ್ಲ, ನಾವೇ ಸುಮ್ಮನೆ ಹೆದರ್ಕೊಂಡ್ವಿ. ಹೌದು ಅಜ್ಜಿ, ಇದು ನಮಗೆ ಒಳ್ಳೆ ಸುದ್ದಿ, ಆದರೆ ಪಾಪ ಕೆಲವ್ರಿಗೆ ತುಂಬ ಕೆಟ್ಟ ಸುದ್ದಿ. ಈ ಸುದ್ದಿ ಕೇಳಿ ತುಂಬ ನಿರಾಸೆ ಆಗಿರಬೇಕು ಅಲ್ವಾ? ನಿಜ ನಿಜ. ಆ ಹೊಟ್ಟೆ ಊರಿಗೆ ಕಾವೇರಿ ನೀರು ಕುಡಿದ್ರೂ ತಂಪಾಗಲ್ಲ ಅನ್ಸುತ್ತೆ. ಮೊದಲೇ ಕಾವೇರಿ ನೀರು ಕಡಿಮೆ ಇದೆ, ಇವಳು ಹೊಟ್ಟೆ ತಂಪಾಗೋದಕ್ಕೆ ಆ ನೀರೇ ಬೇಕಾ? ಬೇಡ, ಸುಮ್ಮನಿರಿ, ಉರ್ಕೊಂಡೇ ಇರಲಿ. ಉರಿಯೋರು ಉರಿದು ಬೂದಿ ಆಗ್ಬಿಡ್ತಾರೆ. ನಾವೇನು ಮಾಡೋಕ್ಕಾಗಲ್ಲ ಬಿಡಿ. ನೆನಪಾಯ್ತಾ ಸತ್ಯ?
ಇದು ಯಾವ ಅಗ್ರಿಮೆಂಟ್ ಅಂತ. ಈ ಅಗ್ರಿಮೆಂಟ್ ಪ್ರಕಾರ ನೀನು ಇವತ್ತೇ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಹಾಗಂತ ನಾನು ಹೇಳ್ತಿಲ್ಲ, ಅಮ್ಮ ಮಾಡಿಸಿರೋ ಅಗ್ರಿಮೆಂಟ್ ಹೇಳ್ತಾ ಇದೆ. ಪಾಪ ಅಮೂಲ್ ಬೇಬಿ ಅಗ್ರಿಮೆಂಟ್ ವಿಷಯ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ. ಅಮೂಲ್ ಬೇಬಿ, ಅಮೂಲ್ ಬೇಬಿ ಮಾತಾಡು. ಅಮೂಲ್ ಬೇಬಿ, ಇಷ್ಟು ದಿನ ನನ್ನ ಜೊತೆ ಇದ್ದು ನನಗೆ ಈ ಅಗ್ರಿಮೆಂಟ್ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಸತ್ಯ. ಅಮೂಲ್ ಬೇಬಿ, ಅದು ತಮಾಷೆಲಾದ ಅಗ್ರಿಮೆಂಟು. ಈಗ ವಿಷಯ ಬಿಡು. ತಮಾಷೆನಾ? ನೀ ನನಗೆ ತಮಾಷೆ ವಿಷಯ ಅಲ್ಲ ಸತ್ಯ. ನನಗೆ ಗೊತ್ತು ಅಮೂಲ್ ಬೇಬಿ, ಆದರೆ ಈಗ ನೋಡು, ನಾನು ನೀನು ಅತ್ತೆ ಎಲ್ಲರೂ ಚೆನ್ನಾಗಿದ್ದೀವಿ. ನನಗೆ ನಿನ್ನ ಪ್ರೀತಿನೂ ಸಿಕ್ಕಿದೆ, ಅತ್ತೆ ಪ್ರೀತಿನೂ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳು? ಆದರೂ ಈ ವಿಷಯನೆಲ್ಲ ನೀ ನನ್ನಿಂದ ಮುಚ್ಚಿಡಬಾರ್ದಾಗಿತ್ತು ಅಮ್ಮ. ಆ ರೀತಿ ಮಾಡಬಾರ್ದಾಗಿತ್ತು ಸತ್ಯ. ಅತ್ತೆ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ಅಮೂಲ್ ಬೇಬಿ. ಆಗ ಅವ್ರು ಮಾಡಿದ್ದು ಸರಿ ಇತ್ತು. ಆ ಪರಿಸ್ಥಿತಿಲಿ ನಾನು ನಿನ್ನ ಹತ್ರ ಹೇಳಿದಿದ್ರು ಏನೂ ಉಪಯೋಗ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ರಾಯರ್ ಬಿಟ್ಟರೆ ಬೇರೆ ಯಾರೂ ನನ್ನ ಹತ್ರ ಮಾತು ಸಹ ಆಡ್ತಿರ್ಲಿಲ್ಲ. ನೀನೇ ನನ್ನನ್ನು ಒಪ್ಕೊಳ್ಳೋದಕ್ಕೆ ಅಷ್ಟೊಂದು ಟೈಮ್ ತಗೊಂಡೆ. ಅತ್ತೆ ಟೈಮ್ ಬೇಡವಾ ಹೇಳು? ನಿಜಾನೇ, ನಿನ್ನ ಪ್ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಹಿಡೀತು. ಆದರೆ ನಿನ್ನ ಪ್ರೀತಿ ನನಗೆ ಅರ್ಥ ಆದಮೇಲೆ ನಿನ್ನ ನಾನು ಎಷ್ಟು ಪ್ರೀತಿಸ್ತೀನಿ, ನಿನ್ನ ನಾನು ಎಷ್ಟು ಹಚ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಲ್ಲ ಸತ್ಯ. ಗೊತ್ತು ಅಮೂಲ್ ಬೇಬಿ, ಆದರೆ ನಿನ್ನ ಪ್ರೀತಿಗೋಸ್ಕರ ನಾನು ಎಷ್ಟು ಕಾದಿದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ನೀನು ಯಾವ ಧೈರ್ಯದ ಮೇಲೆ ಆ ಪೇಪರ್ ಮೇಲೆ ಸೈನ್ ಮಾಡಿದೆ? ಅಮ್ಮನಿಗೆ ಕೋಪ ಆಯಿತು ಸರಿ, ನಿನಗೆ ನನ್ನ ಮೇಲೆ ಪ್ರೀತಿ ಇತ್ತಲ್ವಾ? ಮತ್ತೆ ಹೇಗೆ ಒಪ್ಕೊಂಡೆ ಸತ್ಯ? ಆ ಪ್ರೀತಿನ ನೀನು ಪಂದ್ಯಕ್ಕಿಟ್ಯಾ? ಇದೆಲ್ಲ ನೀನು ಬರೀ ಗೇಮಾ? ಇದು ನನ್ನ ನಿನ್ನ ಮಧ್ಯ ಆಗಿರೋ ಒಪ್ಪಂದ. ಇದರಿಂದ ಯಾರಿಗೂ ತೊಂದರೆ ಆಗಬಾರದು. ಅಮೂಲ್ ಬೇಬಿ, ಪರಿಸ್ಥಿತಿ ಮನುಷ್ಯರ ಕೈಯಲ್ಲಿ ಏನು ಬೇಕಾದರೂ ಮಾಡಿಸುತ್ತೆ. ಒಂದು ವೇಳೆ ನಾನು ಅಗ್ರಿಮೆಂಟಿಗೆ ಸೈನ್ ಹಾಕಿರಲಿಲ್ಲ ಅಂದಿದ್ದರೆ ನಾನು ಈ ಮನೇಲಿ ಇರೋದು ಕಷ್ಟ ಅನ್ನೋ ಪರಿಸ್ಥಿತಿ ಇತ್ತು. ಅದಕ್ಕೆ ಒಪ್ಕೊಂಡೆ. 6 ತಿಂಗಳ ಗಡುವು ನನಗೆ ಈ ಮನೆಗೆ ಒಳ್ಳೆ ಸೊಸೆ ಆಗೋದಕ್ಕಿರೋ ಅವಕಾಶ ಅಂತ ಅಂದ್ಕೊಂಡೆ. ಆ ಸೀತಾಮಾತೆ ತಾನು ಪರಿಶುದ್ಧೆ, ರಾಮಂಗೆ ತನ್ನ ಜೀವನ ಮುಡಿಪಿಟ್ಟಿದ್ದೀನಿ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಅಗ್ನಿ ಪರೀಕ್ಷೆನ ಎದುರಿಸಿದ್ರು. ಆ ಪರೀಕ್ಷೆಗೆ ಒಪ್ಕೊಂಡ್ರು ಅಂದ ಮಾತ್ರಕ್ಕೆ ಅವ್ರ ಪ್ರೀತಿ ಸುಳ್ಳ ಅಲ್ಲ ಅಲ್ವಾ? ಅವ್ರ ಪ್ರೀತಿ ಪವಿತ್ರವಾಗಿರೋದಕ್ಕೆ ಅಲ್ವಾ ಅಂತ ದೊಡ್ಡ ರಿಸ್ಕ್ ತಗೊಂಡಿದ್ದು. ಇದು ಹಾಗೆ ಅಮೂಲ್ ಬೇಬಿ, ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಹ್ಞೂ ಅಂತ ಹೇಳಿದೆ, ಬೇರೆ ದಾರಿನೇ ಇರಲಿಲ್ಲ. ನಾನು ನಿನ್ನ ಜೊತೆಯಲ್ಲಿದ್ರು ಈ ಸಂಕಟನ ನೀನು ಒಬ್ಳೇ ಅನುಭವಿಸ್ಬೇಕಾಯ್ತಲ್ಲ ಸತ್ಯ. ಇನ್ನು ಮುಂದೆ ಏನೇ ಬಂದರೂ ನಾವಿಬ್ರು ಒಟ್ಟಿಗೆ ಎದುರಿಸೋಣ, ಸರಿನಾ? ಸತ್ಯ, ಆದರೂ ಅಮ್ಮ ಈ ಥರ ಮಾಡಬಾರ್ದಾಗಿತ್ತು. ಆದರೆ ಅತ್ತೆ ಕೊಟ್ಟಿರೋ ಆ ಟಾಸ್ಕಿಂದನೇ ಅಲ್ವಾ
ನಾನು ಎಲ್ಲರ ಮನಸ್ಸನ್ನು ಗೆಲ್ಲೋದಕ್ಕಾಗಿತ್ತು. ಇಲ್ಲದೇ ಇದ್ದಿದ್ರೆ ಸೋಮಾರಿ ಆಗ್ಬಿಡ್ತಿದ್ನೋ ಏನೋ ಅಲ್ವಾ ಅಮಲ್ ಬೇಬಿ? ಅಮಲ್ ಬೇಬಿ, ನೀನು ನನ್ನ ಪ್ರಾಣ. ನಿನ್ನ ಜೊತೆ ಇರೋ ಅವಕಾಶನ ನಾನು ಕಳ್ಕೊತೀನ ಹೇಳು? ನನಗೆ ನಂಬಿಕೆ ಇತ್ತು ನಾನಿದ್ರಲ್ಲಿ ಗೆದ್ದೇ ಗೆಲ್ತೀನಿ ಅಂತ. ಪರಿಶುದ್ಧವಾದ ಪ್ರೀತಿಗೆ ಸೋಲಿಲ್ಲ ಅಂತ ಗಿರ್ಜಮ್ಮ ಯಾವಾಗಲೂ ಹೇಳೋರು. ಹಾಗೆ ಆಯಿತು ನೋಡು. ಸಾರಿ ಸತ್ಯ, ಈ ಅಗ್ರಿಮೆಂಟ್ ವಿಷಯ ಕೇಳಿ ನಾನು ತುಂಬ ಶಾಕ್ ಆಗಿದ್ದೆ. ಮೈಂಡ್ ಬ್ಲಾಕ್ ಆಗಿ ನಾನು ಈ ಥರ ಯೋಚನೆ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಅಮಲ್ ಬೇಬಿ, ಅದೆಲ್ಲ ಮುಗ್ದೋಗಿರೋ ಕತೆ, ಬಿಟ್ಟು ಹಾಕು. ನನ್ನ ಹತ್ರ ಮಾತ್ರ ಅಲ್ಲ, ಅತ್ತೆ ಹತ್ರನೂ ಯಾವತ್ತೂ ಈ ವಿಷಯ ಮಾತಾಡಬೇಡ. ಅವ್ರು ತಮ್ಮ ಮಗನ ಜೀವನ ಚೆನ್ನಾಗಿರಲಿ ಅಂತ ತಾನೆ ಈ ಥರ ಎಲ್ಲ ಮಾಡಿದ್ದು. ಅವ್ರು ನಿನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರುವಾಗ ನೀನು ಅವ್ರಿಗೆ ನೋವಾಗೋ ಥರ ನಡ್ಕೋಬಾರ್ದಲ್ವಾ? ಅದಕ್ಕೆ ಈ ವಿಷಯನ ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಸರಿ ಸತ್ಯ, ಇನ್ಯಾವತ್ತೂ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡಲ್ಲ.